ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ. ಇವತ್ತು ನಾನು ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರ ಪ್ರಸಾದದ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 3 ಲೋಟ ಹಾಲನ್ನು ಕಾಯೋಕ್ಕೆ ಇಟ್ಕೋತಾ ಇದ್ದೀನಿ. ಅದು ಕಾಯ್ತಾ ಇರಲಿ ಅಷ್ಟರಲ್ಲಿ ಒಂದು ಬಾಣಲಿಗೆ 3/4 ಲೋಟದಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ. ದೇವರ ನೈವೇದ್ಯ ಆಗಿರೋದ್ರಿಂದ ತುಪ್ಪದಲ್ಲೇ ಮಾಡಬೇಕು, ಎಣ್ಣೆ ಎಲ್ಲ ಹಾಕೋದು ಬೇಡ. 3/4 ಲೋಟ ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ ಮತ್ತು ಬಾದಾಮಿ ಇವಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ಲೋಟದಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಈ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಇದು ಕೆಂಪಗೆಲ್ಲ ಆಗೋದು ಬೇಡ, ಲೋ ಫ್ಲೇಮಲ್ಲಿ ಈ ರೀತಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾನು 1 ಬಾಳೆಹಣ್ಣ, ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಕೊಂಡು ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಈ ಬಾಳೆಹಣ್ಣೆಲ್ಲ ಇದು ತುಪ್ಪದಲ್ಲಿ ಫ್ರೈ ಮಾಡ್ತಾ ಮಾಡ್ತಾ ಕರ್ಗೋಗಬೇಕು, ಆ ರೀತಿ ಫ್ರೈ ಮಾಡಬೇಕು. ಈಗ ಇದಾಗಿದೆ. ಇದಕ್ಕೆ ನಾವಾಗಲೇ ಹಾಲು ಕಾಯಕ್ಕೆ ಇಟ್ಕೊಂಡಿದ್ವಲ್ವ, ಆ ಹಾಲನ್ನು ಸೇರಿಸ್ಕೋಬೇಕಾಗುತ್ತೆ. ಈ ಹಾಲಲ್ಲಿ ರವೆ ಎಲ್ಲ ಚೆನ್ನಾಗಿ ಬೇಯಬೇಕು. ತುಪ್ಪದಲ್ಲಿ ಹುರಿದಿರೋದ್ರಿಂದ ಇದು ಗಂಟೆಲ್ಲ ಏನಾಗೋದಿಲ್ಲ. ಇದು ಚೆನ್ನಾಗಿ ಹಾಲಲ್ಲಿ ಈ ರೀತಿ ಬೇಯ್ತಾ ಗಟ್ಟಿ ಆಗ್ತಾ ಬರುತ್ತೆ. ನೋಡ್ತಾ ಇರ್ಬೋದು, ನೋಡಿ ಈ ರೀತಿ ಗಟ್ಟಿ ಆಗುತ್ತೆ. ಈ ಸ್ಟೇಜಲ್ಲಿ ನಾವು ಸಕ್ಕರೆನ ಹಾಕೋಬೇಕಾಗತ್ತೆ. ನಾನು 1 ಲೋಟ ರವೆಗೆ 1.5 ಲೋಟದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಕೆಲವರು 2 ಲೋಟನೂ ಸಿಹಿ ಇಷ್ಟಪಡೋರು 2 ಲೋಟನೂ ಹಾಕೋಬೋದು. ಬಾಳೆಹಣ್ಣಲ್ಲೂ ಸಿಹಿ ಇರೋದ್ರಿಂದ ನಾನು 1.5 ಲೋಟ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೋಡಿ, ಸಕ್ಕರೆ ಎಲ್ಲ ಬಿಸಿಗೆ ನೀರು ಬಿಡ್ತಾ ಬರುತ್ತೆ. ಗಟ್ಟಿಯಾಗಿದ್ದು ರವೆ ಮಿಶ್ರಣ ಎಲ್ಲ ತೆಳು ಆಗ್ತಾ ಬರುತ್ತೆ. ಈಗಿದು ಪುನಃ ತಳ ಬಿಡೋ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಈಗಿದು ತೆಳುವಾಗಿತ್ತು, ಪುನಃ ಗಟ್ಟಿ ಆಗ್ತಾ ಬರ್ತಾಯಿದೆ, ತಳನೂ ಬಿಡ್ತಾಯಿದೆ. ಈ ಸ್ಟೇಜಲ್ಲಿ ನಾವು ಸ್ಟವ್ ಆಫ್ ಮಾಡಿಬಿಡೋಣ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ. ಏಲಕ್ಕಿ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಮೇಲ್ಗಡೆ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಪಾದ ಭಕ್ಷ್ಯ ಅಥವಾ ಸಜ್ಜಿಗೆ ರೆಡಿ ಆಗುತ್ತೆ. ಇದು ಆರಿದ್ಮೇಲೆ ಪುನಃ ಇನ್ನೂ ಗಟ್ಟಿ ಆಗುತ್ತೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದು ರೆಡಿಯಾಗಿದೆ. ಸಾಂಪ್ರದಾಯಿಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಇದೇ ರೀತಿ ನೈವೇದ್ಯನ ರೆಡಿ ಮಾಡ್ಕೋಬೇಕಾಗತ್ತೆ. ಕೇಸರಿ ಬಾತ್ ಥರ ನೀರು ಎಲ್ಲ ಹಾಕಿ ಮಾಡಬಾರ್ದು. ಹಾಲಲ್ಲೇ ರವೆನ ಬೇಯಿಸಿ ಪ್ರಸಾದನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಮನೆಗಳಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರ ನಡೆಯೋ ಟೈಮಲ್ಲೂ ತುಂಬ ಕ್ವಿಕ್ಕಾಗಿ ಆಗೋವಂಥ ನೈವೇದ್ಯದ ರೆಸಿಪಿ ಇದು. ಇನ್ನೇನು ಆಷಾಢ ಕಳೆದು ಶ್ರಾವಣ ಮಾಸ ಶುರುವಾದರೆ ಇನ್ನು ಹಬ್ಬಗಳ ಸಾಲೇ ಬರುತ್ತೆ. ಹೆಚ್ಚೇನು ಮಾಡೋಕ್ಕಾಗದೇ ಇದ್ದಾಗ ಈ ರೀತಿ ಒಂದು 15 ನಿಮಿಷದಲ್ಲಿ ಈ ರೀತಿ ಸಜ್ಜಿಗೆನ ಮಾಡಿ ದೇವ್ರಿಗಿಟ್ಟು ಪೂಜೆ ಮಾಡ್ಬೋದು. ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್.